ಮಾನವನ ಶರೀರ ಅನ್ನುವಂಥದ್ದು ಏನೈತಲ್ಲ, ಅತ್ಯಂತ ಅದ್ಭುತವಾಗಿರುವಂತಹ ಶರೀರ ಇದು. ಇದು ಪರಮಾತ್ಮನನ್ನು ಒಲಿಸಲು ಬಂದಿರುವಂತಹ ಪ್ರಸಾದಕಾಯ. ಇದು ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಬಂದಿರುವಂತಹ ಪ್ರಸಾದಕಾಯ. ಇದು ನಾವೆಲ್ಲರೂ ನಗ್ತೀವಿ, ಮಾತಾಡ್ತೀವಿ, ಧ್ಯಾನಸ್ಥ ಸ್ಥಿತರಾಗಿ ನಾವೆಲ್ಲರೂ ಕುಳಿತುಕೊಳ್ತೀವಿ. ಇದೊಂದು ಭಾಗ್ಯ. ಇದು ಬೇರೆ ಯಾವುದೇ ಪ್ರಾಣಿಗಳಿಗಿಲ್ಲ. ಇದು ಎಲ್ಲರೂ ಎಮ್ಮಿಗಳದು ಕೂತ್ಕೊಂಡು ಪ್ರವಚನ ಕೇಳಿದ್ದು ನೋಡ್ರಿ ಏನ್ರಿ? ಇಲ್ಲ. ಆಕಳುಗಳು ಏನಾದರೂ ಕೂತ್ಕೊಂಡು ಪ್ರವಚನ ಕೇಳಿದ್ದು ನೋಡಿರೇನ್ರಿ ನೀವು? ಇಲ್ಲ. ಅಕ್ಕ ಮಹಾದೇವಿ ಏನಂತಾಳಂದ್ರೆ, ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ಬಂದೇ ಬಂದೆ, ಬಾರದ ಭವಂಗಳ ನುಂಡೆ ನುಂಡೆ, ಹಿಂದಿನ ಜನ್ಮ ಏನಾದರಾಗಲಿ ಮುಂದೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಪ್ರಾಣಿಯೂ ಕೂಡ ನಗುವುದಿಲ್ಲ. ನೀವು ಎಮ್ಮಿಗೆ ಮೇವು ಹಾಕಕ್ಕೆ ಹೋದಾಗ ನಗ್ತೈತೇನ್ರಿ? ಎಮ್ಮಿ ನಗಂಗಿಲ್ಲ. ನಿಮ್ಮ ಜೊತೆ ಮಾತಾಡ್ತದೆ ಏನದು? ಮಾತಾಡಂಗಿಲ್ಲ. ನಿಮಗೆ ಏನಾದರೂ ಹೇಳಕ್ಕೆ ಪ್ರಯತ್ನ ಪಡ್ಬೋದು ಅದು, ಆದರೆ ಮಾತುಗಳು ಅದಕ್ಕೆ ಬರಂಗಿಲ್ಲ. ಮಾತನಾಡುವಂತಹ ವಿಶೇಷ ಕಲೆ ಇರುವಂಥದ್ದು ಮನುಷ್ಯನಿಗೆ ಮಾತ್ರ. ನಗುವಂತಹ ವಿಶೇಷವಾಗಿರುವಂತಹ ಸೌಲಭ್ಯ ಮನುಷ್ಯನಿಗೆ ಮಾತ್ರ ಅದ. ಈ ಮಾನವ ಜನ್ಮ ಸಾರ್ಥಕ ಆಗಬೇಕಾಗಿತ್ತಂದ್ರೆ ಏನು ಮಾಡೋದಪ್ಪ? ಏನೂ ಮಾಡಬೇಕಾಗಿಲ್ಲ. ಇನ್ನೊಬ್ಬರ ಕಣ್ಣೀರನ್ನು ಒರೆಸ್ರಿ, ಪರಹಿತವನ್ನು ಬಯಸ್ರಿ ಅಂತ ಹೇಳ್ತಾರೆ. ನಿಜಗುಣ ಶಿವಗಳಿಗೇನಂದ್ರು, ಕೆಡುವ ಶರೀರದ ಸಫಲತೆ ಯಾವುದು? ಪ್ರಶ್ನೆ ಕೇಳಿ ಉತ್ತರ ಹೇಳ್ತಾರೆ, ಪರಹಿತ. ಕೆಟ್ಟು ಹೋಗುವಂತಹ ಈ ಶರೀರದ ಸಾರ್ಥಕತೆ ಯಾವಾಗ ಆಗ್ತದೆ ಅಂದರೆ, ಇನ್ನೊಬ್ಬರ ಕಣ್ಣೀರನ್ನು ಒರೆಸಿದಾಗ, ಇನ್ನೊಬ್ಬರ ಹಿತವನ್ನು ಬಯಸಿದಾಗ. ಅದಕ್ಕೆ ಶರಣರು ಒಂದು ಧ್ಯೇಯ ವಾಕ್ಯವನ್ನು ಹೇಳಿದರು, ಸಕಲ ಜೀವಾತ್ಮರಿಗೆ ಲೇಸಾಗಲಿ. ಎಷ್ಟು ಚೆನ್ನಾಗದ ನೋಡ್ರಿ ಮಾತದು. ಕೇವಲ ಮನುಷ್ಯರಿಗೆ ಲೇಸಾಗಲಿ ಅಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿದರು. ಇದು ಒಂದಲ್ಲ ಒಂದಿನ ಬಿದ್ದು ಹೋಗ್ತದೆ ಶರೀರ, ಒಂದಲ್ಲ ಒಂದಿನ ಪಂಚಮಹಾಭೂತಗಳಲ್ಲಿ ಲೀನಾಗಿ ಹೋಗ್ತದೆ. ಇದರ ಸಾರ್ಥಕತೆ ಆಗುವುದು ಪರಹಿತವನ್ನು ಬಯಸಿದಾಗ. ಚನ್ನಬಸವಣ್ಣವರು ಒಂದು ಭಾಳ ಚಂದ ವಚನ ಹೇಳ್ತಾರೆ. ಯಾರ್ರೀ? ಚನ್ನಬಸವಣ್ಣನವರು 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ನಡೀತಾ ಇರುವಂತಹ ಎಲ್ಲ ವಚನಗಳಿಗೆ ಅಂಕಿತ ಮುದ್ರೆಯನ್ನು ಒತ್ತುವಂತಹ ಅದ್ಭುತವಾದ ಜ್ಞಾನಿಗಳು ಯಾರು ಅಂದರೆ ಚನ್ನಬಸವಣ್ಣ. ಅವರಂತಾರೆ, ಗಂಡ ಬೇರುಂಡವೆನ್ನುವ ಪಕ್ಷಿಗೆ ತಲೆ 2, ದೇಹ 1. ಗಂಡ ಬೇರುಂಡವೆಂಬ ಪಕ್ಷಿಗೆ ತಲೆ 2, ದೇಹ 1. ಒಂದರ ಬಾಯಲ್ಲಿ ಹಾಲ ನೆರೆದು ಮತ್ತೊಂದರ ಬಾಯಲ್ಲಿ ವಿಷವ ನೆರೆದರೆ ಆ ಪಕ್ಷಿ ಮರಣವಪ್ಪಲ್ಲದೆ ಜಯವಪ್ಪುದೇ ಅಯ್ಯ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಗಂಡ ಬೇರುಂಡ ಪಕ್ಷಿ ನೋಡ್ರಿ ಏನ್ರಿ? ಯಾರ್ರಿ ನೀವು ತಾಯಂದಿರು? ನೀವು ಮೊದಲು ನೋಡ್ಬೇಕ್ರಿ ಅದನ್ನು. ಈಗಂತೂ ಇಲ್ಲದು, ಅಳಿವಿನ ಅಂಚಿಗೆ ಬಂದಲ್ಲ, ಹೋಗಿಬಿಟ್ಟದ, ವಿನಾಶ ಆಗಿ ಹೋಗಿಬಿಟ್ಟದ ಅದು. ಆದರೂ ನೀವು ನೋಡಬಹುದು ಆ ಚಿತ್ರವನ್ನು. ಈ KSRTC ಬಸ್ ಹತ್ತಿರಲ್ಲ, ಈಗಂತೂ ನಿಮ್ಮದೇ ಐತಿ ಸುದ್ದಿ. ಬೆಕ್ಕದಲ್ಲಿ ಹೋಗ್ರಿ ನೀವು, ಕರ್ನಾಟಕದಾದ್ಯಂತ ಈಗ 2-3 ವರ್ಷ ಆಯ್ತು, ಈಗ ನಿಮ್ಮನ್ನು ಹಿಡ್ದವ್ರು ಯಾರಿಲ್ಲ. ಮೊದಲಿಗೆ ಎಲ್ಲರಿಗೂ ಫ್ರೀ 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 ಗ್ಯಾರಂಟಿ, ಎಲ್ಲರಿಗೂ ಫ್ರೀ, ನನಗೂ ಫ್ರೀ, ನಿಮಗೂ ಫ್ರೀ ಅಂತ ಎಲ್ಲರಿಗೂ ಫ್ರೀ ಕೊಟ್ಟರು. ಕರ್ನಾಟಕ ಘನ ಸರ್ಕಾರದವರು ತಾಯಂದಿರಿಗಾಗಿ ವಿಶೇಷವಾಗಿರುವಂತಹ ಒಂದು ಸೌಲಭ್ಯವನ್ನು ಕೊಟ್ಟರು. ಆರಾಮಾಗಿ ಅಡ್ಡಾಡ್ರಿ ಅಂಥೇಳಿ. ನೀವು ಎಷ್ಟು ಅಡ್ಡಾಡಕತ್ರಿ ಅಂದರೆ, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವ್ರ ಕೈ ಮುಗಿದಂದರು, ಧರ್ಮಸ್ಥಳಕ್ಕೆ ಯಾರೂ ಬರಕ್ಕೆ ಹೋಗಬೇಡ್ರಿ, ನಿಮಗೆ ಮೂಲಭೂತ ಸೌಕರ್ಯವನ್ನು ಕೊಡಕ್ಕೆ ನಮಗೆ ಆಗ್ತಾ ಇಲ್ಲ, ಎಲ್ಲ ಬಸ್ಗಳು ಧರ್ಮಸ್ಥಳಕ್ಕೆ ಹೊಂಟುರ್ರಿ, ನೀವು ಎಲ್ಲರೂ ಬುತ್ತಿ ಕಟ್ಕೊಳ್ಳೋದೈತಿ ಹೋಗೋದೈತಿ, ಆಧಾರ್ ಕಾರ್ಡ್ ತೊಗೊಳೋದೈತಿ ಹೋಗೋದೈತಿ, ಎಷ್ಟು ಪ್ರಮಾಣದೊಳಗೆ ಹೊಂಟು ಬಿಟ್ರಿ ಅಂದರೆ ಅಲ್ಲಿ ಎಲ್ಲ ಭಾಳ ಗದ್ದಲ ಗೊಂದಲ ಧರ್ಮಸ್ಥಳದಲ್ಲಿ. ಈ KSRTC ಬಸ್ ಹತ್ತಿರಲ್ಲ, KSRTCಯ ಲಾಂಛನ ಯಾವುದು ಗೊತ್ತದ ನಿಮಗೆ? ನೋಡಿರೇನ್ರಿ ಲಾಂಛನ? ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಸಂಸ್ಥೆಯ ಲಾಂಛನ ಲೋಗೋ ಯಾವುದು ಅಂದರೆ ಗಂಡ ಬೇರುಂಡ ಪಕ್ಷಿ. ನೋಡಿರೇನ್ರಿ? ಅಪ್ಪಗಳ ಸೀಟ್ ಹಿಡಿದೇ ವಾಜ್ಯಾಗೈತ್ರಿ ನಮಗೆ. ಎಲ್ಲಿ ಆ ಪಕ್ಷಿ ನೋಡೋಣ್ರಿ ನಾವು, ಯಾವ ಲಾಂಛನ ನೋಡೋಣ್ರಿ, ಯಾವ ಲೋಗೋ ನೋಡೋಣ್ರಿ, ಇದೇ ನಮಗೆ ವಾಜ್ಯಾಗಿ ಬಿಟ್ಟೈತಿ ಅಂತೀರಿ.
ಚನ್ನ ಬಸವಣ್ಣನವ್ರು ನೋಡ್ರಿ ಒಂದು ಉದಾಹರಣೆ ಹೇಳಕತ್ತಾರ. ಗಂಡ ಬೇರುಂಡ ಅನ್ನುವಂತಹ ಒಂದು ಪಕ್ಷಿ ಐತಿ, ಅದಕ್ಕೆ 2 ತಲೆ ಅದಾವ, ದೇಹ ಒಂದ ಐತಿ. ನೋಡ್ರಿ ನೀವು ಆ ಪಕ್ಷಿ ಹಿಂಗದ. ನೀವು KSRTC ಬಸ್ ನಾಳೆ ಹತ್ತುವಾಗೋದು ನೋಡ್ರಿ. ಈಗಂತೂ ನೀವೆಲ್ಲರೂ ಖಾಸಗಿ ಬಸ್ಗಳಲ್ಲಿ ನಮ್ಮ ಎಲ್ಲ ಶಾಲಾ ಮುಖ್ಯಸ್ಥರುಗಳಿಗೆ ಒಂದು ಸರಿ ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ನೀವು ಅವರನ್ನು ಅಭಿನಂದಿಸಬೇಕು. ಯಾಕಂದ್ರೆ ನಿಮ್ಮನ್ನೆಲ್ಲ ಕರೆತಂದು ದೂರದಿಂದ 10-15 ಕಿಲೋಮೀಟರ್ಗಳಿಂದ ಬರುವಂಥವರಿಗೆ ಒಂದು ಅವಕಾಶ ಮಾಡಿಕೊಟ್ಟಾರಲ್ಲ, ಅವರಿಗೆ ನಾವು ಈ ವೇದಿಕೆ ಮೂಲಕ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಲ್ಲಿಸ್ತೀವಿ. ಒಂದು ದೊಡ್ಡ ಕಾರ್ಯವನ್ನು ಮಾಡಕತ್ತಾರವ್ರು. ನೀವು ತಲೆಯಾಗಿಟ್ಕೊಳ್ರಿ, ಪ್ರವಚನವನ್ನು ಕೇಳುವುದು ಲಾಭ, ಪ್ರವಚನವನ್ನು ಕೇಳುವುದಕ್ಕೆ ಅನುಕೂಲವನ್ನು ಒದಗಿಸುವುದೂ ಒಂದು ಲಾಭ. ಅಂಥ ಎಲ್ಲ ಕಾರ್ಯವನ್ನು ಈ ಹಾವೇರಿಯ ವಿವಿಧ ಶಿಕ್ಷಣ ಸಂಸ್ಥೆಯ ಎಲ್ಲ ಮುಖ್ಯಸ್ಥರು, ಗಂಡ ಬೇರುಂಡ ಅನ್ನುವಂತಹ ಪಕ್ಷಿಗೆ ದೇಹ ಒಂದ ಐತಿ, ತಲೆ 2 ಅದಾವ. ಒಂದ್ರ ಬಾಯಾಗ ಹಾಲು ಹಾಕಿ ಮತ್ತೊಂದ್ರ ಬಾಯಾಗ ವಿಷ ಹಾಕಿ ಬಿಟ್ರಿ ಅಂದ್ರೆ ಆ ಪಕ್ಷಿ ಸತ್ತು ಹೋಗಿಬಿಡ್ತದೆ. ಚನ್ನ ಬಸವಣ್ಣವರಂತಾರ, ಲಿಂಗವ ಪೂಜಿಸಿ ಜಂಗಮವ ಮರೆತರೆ ಕುಂಭಿನಿ ನರಕ ತಪ್ಪದು ಕೂಡಲ ಚನ್ನ ಸಂಗಮ ದೇವ. ಅಂಗೈಯಾಗಿನ ಲಿಂಗ ಪೂಜೆ ಮಾಡ್ತೀಯಪ್ಪ, ಬಲಗೈಯಾಗ ಜೋಳಿಗೆಯನ್ನು ಹಿಡಿದುಕೊಂಡು ನೀ ಜಗದ ಏಳಿಗೆಯನ್ನು ಬಯಸಲಿಲ್ಲ ಅಂದ್ರೆ ನಿನ್ನ ಜೀವನ ನಿರರ್ಥಕ, ಸಾರ್ಥಕ ಆಗಂಗಿಲ್ಲ. ಹಂಗ ಅಂಗೈಯೊಳಗ ಎಡಗೈಯೊಳಗ ಲಿಂಗವನ್ನು ಪೂಜಿಸಿ 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 ತಾವೇ ಲಿಂಗವಾದರೂ ಬಲಗೈಯಿಂದ ಜೋಳಿಗೆಯನ್ನು ಹಿಡಿದು ಜಗದ ಏಳಿಗೆಯನ್ನು ಬಯಸಿರುವಂತಹ ಅಪರೂಪದ ಯೋಗಿಗಳು ಅಂದರೆ ಹಾವೇರಿಯ ಶಿವಬಸವ ಮಹಾಸ್ವಾಮಿಗಳು, ಶಿವಲಿಂಗ ಮಹಾಸ್ವಾಮಿಗಳು. ಎಡಗೈಯಾಗಿನ ಇಷ್ಟಲಿಂಗವನ್ನು ಹಿಡಿದು ಆರಾಧನೆಯನ್ನು ಮಾಡಿ ತಮ್ಮ ಆತ್ಮ ಕಲ್ಯಾಣವನ್ನು ಸಾಧಿಸಿದರು. ಕೇವಲ ಆತ್ಮ ಕಲ್ಯಾಣವನ್ನು ಸಾಧಿಸಿದರೆ ನಡೆಯುವುದಿಲ್ಲ, ಸಮಾಜ ಕಲ್ಯಾಣವನ್ನು ಸಾಧಿಸಬೇಕು ಅಂತ ಹೇಳಿ ಒಂದು ಅದ್ಭುತವಾದ ಪರಂಪರೆಯನ್ನು ಇಲ್ಲಿ ನಿರ್ಮಾಣ ಮಾಡಿದರು. ಎಂಥ ಪರಂಪರೆ, ಎಂಥ ಇತಿಹಾಸ, ಎಷ್ಟು ಚಂದದ ನೋಡ್ರಿ. ಅವ್ರು ಅವಾಗ ಅಷ್ಟು ಚಲೋ ಕೆಲಸ ಮಾಡ್ಯಾರಂಥೇಳಿ ನೀವೆಲ್ಲ ಇಲ್ಲಿ ಬರ್ತೀರಿ, ಕಾರ್ಯಕ್ರಮದೊಳಗೆ ಕೂತ್ಕೋತೀರಿ, ಹೃದಯ ತುಂಬಿ ಚಪ್ಪಾಳೆ ತಟ್ತೀರಿ, ಹೃದಯ ತುಂಬಿ ಪ್ರಸಾದವನ್ನು ಸ್ವೀಕಾರ ಮಾಡ್ತೀರಿ, ವೇದಿಕೆ ಮೇಲೆ ಬಂದಿರುವಂತಹ ಎಲ್ಲ ಸೇವಾರ್ಥಿಗಳಿಗೆ ಗೌರವವನ್ನು ಸಲ್ಲಿಸ್ತೀರಿ ಅಂದರೆ ನನ್ನ ದೃಷ್ಟಿಯಲ್ಲಿ ನಿಮ್ಮ ಬದುಕಿನ ಸಾರ್ಥಕ ಕ್ಷಣ ಯಾವುದು ಅಂತ ನಿಮ್ಮನ್ನು ಯಾರಾದರೂ ಕೇಳಿದರು ಅಂತಂದರೆ ನೀವು ಬೇರೆ ಏನೂ ಹೇಳಬಾರ್ದು. ನೀವೇನು ಹೇಳಬೇಕು ಅಂದರೆ ಹಾವೇರಿ ಹುಕ್ಕೇರಿ ಮಠದ ಕಾರ್ಯಕ್ರಮ ನಡೀತು, ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತು, ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿ ಯಾರ್ಯಾರು ವೇದಿಕೆ ಮೇಲೆ ಬರ್ತಾರಲ್ಲ ಅವ್ರ ಮಾತುಗಳನ್ನು ಕೇಳಿ ಚಪ್ಪಾಳೆ ತಟ್ಟಿದ್ದೀವಿ ಅನ್ನುವಂಥದ್ದು ಏನೈತೆಲ್ಲ, ಇದು ನಿಮ್ಮ ಅದ್ಭುತವಾಗಿರುವಂಥ ಒಂದು ಭಾಗ್ಯ, ಇದು ಸಾರ್ಥಕತೆ, ಇದು ಭಾಳ ಚಂದ. ಇದು ಇನ್ನು ಶಾಂತ ಆಗ್ರಿ. ನೀವಿಷ್ಟು ಸೆಟಲ್ ಆಗೋವರೆಗೂ ನನಗೆ ಲಕ್ಷ್ಯಕ್ಕೆ ಬರೋಂಗೇ ಇಲ್ಲ. ಅದು ಅಲ್ಲಲ್ಲಿ ನೀವು ಅಡ್ಡಾಡೋದು ಹಿಂಗೆ ಮಾಡಬಾರ್ದು, ಶಾಂತ ಆಗಿ ಬಿಡಬೇಕು. ಅಲ್ಲಿ ಹಿಂದೆ ಎಷ್ಟು ಶಾಂತಿ ಇರಬೇಕು ಅಂದರೆ 10,000 ಜನ ಇದ್ರೂ ಕೂಡ ಶಾಂತವಾಗಿಯೇ ಕೇಳಬೇಕು. ಈ ಕಂಪೌಂಡ್ ದಾಟಿ ಹೊರಗೆ ಹೋದ ಮೇಲೆ ನೀವು ಮಾತಾಡೋದು ಶಾಂತಿ. ಎಲ್ಲ ಕಡೆಗೂ ಭಾಳ ಚಿಂತೆ ಐತೆ ಅಂತೇಳಿ ಇಲ್ಲಿ ಬಂದು ಶಾಂತಿ ಹುಡುಕಾಡಕ್ಕೆ ನೀವು ಬರ್ತೀರಿ, ಇಲ್ಲೇ ಗದ್ದಲ ಹಾಕ್ಬಿಟ್ರಿ ಅಂದ್ರೆ ಶಾಂತಿಯಲ್ಲಿ ಹುಡುಕಾಡೋದ್ರಿ ಸಿಗಂಗಿಲ್ಲ. ಎಷ್ಟು ಚಂದದ ನೋಡ್ರಿ ಫಿಲಾಸಫಿ. ಬಸವಣ್ಣವ್ರಂದರು, ಇಫ್ ಅ ಹಂಟರ್ ಬ್ರಿಂಗ್ಸ್ ಅ ರ್ಯಾಬಿಟ್ ಫ್ರಮ್ ಫಾರೆಸ್ಟ್ ಪೀಪಲ್ ವುಡ್ ಬೈ ಇಟ್ ಫಾರ್ ಮನಿ, ಈವನ್ ಇಫ್ ಇಟ್ ಈಸ್ ಅ ಕಾರ್ಪ್ಸ್ ಆಫ್ ಅ ರೂಲಿಂಗ್ ಕಿಂಗ್ ನೋ ಬಡಿ ವುಡ್ ಬೈ ಇಟ್. ಮ್ಯಾನ್ಸ್ ಲೈಫ್ ಈಸ್ ಲೆಸ್ ದ್ಯಾನ್ ರ್ಯಾಬಿಟ್. ಮ್ಯಾನ್ಸ್ ಲೈಫ್ ಅನ್ನುವಂಥದ್ದು ಏನೈತಲ್ಲ, ಇದಕ್ಕೆ ವರ್ತ್ ಏನಿದೆ? ಇದು ಏನಿಲ್ಲ. ಬಸವಣ್ಣವ್ರು ಏನಂದರು, ವ್ಯಾಧ ನೊಂದು ಮೊಲನ ಹಿಡಿದು ತಂದರೆ, ಒಬ್ಬ ಬೇಟೆಗಾರ ಕಾಡಿಗೆ ಹೋಗಿ ಒಂದು ಮೊಲವನ್ನು ಬೇಟೆಯಾಡಿ ತಂದು ಇಟ್ಟ ಅಂದರೆ ಮಾರುಕಟ್ಟೆಯೊಳಗೆ ಮಾಂಸವನ್ನು ತಿನ್ನುವಂತಹ ಜನ ತಾ ಮುಂದೆ ಅಂದು ತಗೊಳ್ತಾರೆ. ಇಫ್ ಅ ಹಂಟರ್ ಬ್ರಿಂಗ್ಸ್ ಅ ರ್ಯಾಬಿಟ್ ಫ್ರಮ್ ಫಾರೆಸ್ಟ್ ಪೀಪಲ್ ವುಡ್ ಬೈ ಇಟ್ ಫಾರ್ ಮನಿ, ಈವನ್ ಇಫ್ ಇಟ್ ಈಸ್ ಅ ಕಾರ್ಪ್ಸ್ ಆಫ್ ಅ ರೂಲಿಂಗ್ ಕಿಂಗ್ ನೋ ಬಡಿ ವುಡ್ ಬೈ ಇಟ್. ಈ ರಾಜ್ಯದ ರಾಜನ ಹೆಣ ಇದೆ, ಅದನ್ನು ಮಾರಾಟಕ್ಕೆ ಇಟ್ಟಿವಿ, ಯಾರಾದರೂ ತೆಗೆದುಕೊಳ್ಳ್ರಿ ಅಂದ್ರೆ ನೀವು ತಗೋತೀರೇನ್ರಿ? ಯಾವಾಗೂ ತೆಗೆದುಕೊಳ್ಳಂಗಿಲ್ಲ ನಾವು.
ಅದೇ ಒಂದು ಮೊಲವನ್ನು ತೆಗೆದುಕೊಂಡು ಬಂದು ಮಾರುಕಟ್ಟೆಯಲ್ಲಿ ಇಟ್ಟರೆ ಮಾಂಸವನ್ನು ತಿನ್ನುವಂತಹ ಜನ ತೆಗೆದುಕೊಳ್ತಾರ. ಈ ರಾಜ್ಯದ ರಾಜನ ಹೆಣ ಐತಿ, ಇದನ್ನು ತೆಗೆದುಕೊಂಡು ಹೋಗ್ರಿ ಅಂದ್ರೆ ನೀವು ಯಾರೂ ತೆಗೆದುಕೊಂಡು ಹೋಗಂಗಿಲ್ಲ. ರೊಕ್ಕ ಕೊಟ್ಟು ಬೇಡ, ಒಂದು ಅಡಿಕೆ ಕೊಟ್ಟರೆ ವೈರಿ ಅಂತ ತಿಳ್ಕೊಂಡು ಬೋರ್ಡ್ ಹಚ್ಚಿದ್ರೂ ಕೂಡ ನೀವು ಯಾರೂ ತೆಗೆದುಕೊಂಡು ಬರಂಗಿಲ್ಲ. ಹಾಗಾದರೆ ಮೊಲ ಶ್ರೇಷ್ಠನೋ ಏನು ಮನುಷ್ಯ ಶ್ರೇಷ್ಠನೋ? ಇದು ಪ್ರಶ್ನೆ. ಮ್ಯಾನ್ಸ್ ಲೈಫ್ ಈಸ್ ಲೆಸ್ ಇನ್ ವರ್ತ್ ದ್ಯಾನ್ ದಟ್ ಆಫ್ ಅ ರ್ಯಾಬಿಟ್. ಹ್ಯಾವ್ ಫೇತ್ ಇನ್ ಕೂಡಲ ಸಂಗಮ ದೇವ. ಎಷ್ಟು ಚೆನ್ನಾಗಿದೆ ನೋಡ್ರಿ, ಚೆನ್ನಾಗಿದೆ. ಮನುಷ್ಯ ಜೀವನ ಯಾವಾಗ ಸಾರ್ಥಕ ಆಗ್ತೈತಪ್ಪ? ಇದು ಯಾವಾಗ ಸಾರ್ಥಕ ಆಗ್ತದೆ ಅಂದರೆ ನೀವು ದೇವರನ್ನು ನಂಬಿದಾಗ. ಇದು ಯಾವಾಗ ಸಾರ್ಥಕ ಆಗ್ತದೆ ಅಂದರೆ ಇನ್ನೊಬ್ಬರ ಕಣ್ಣೀರನ್ನು ಒರೆಸಿದಾಗ. ಇದು ಯಾವಾಗ ಸಾರ್ಥಕ ಆಗ್ತದೆ ಅಂದರೆ ಇನ್ನೊಬ್ಬರ ನೋವಿನಲ್ಲಿ ನೀವು ಭಾಗಿಗಳಾದಾಗ. ನೀವು ಬೇರೆ ಪೂಜೆ ಮಾಡಬೇಕಾಗಿಲ್ಲ. ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿ ಒಂದು ಧಾರ್ಮಿಕ ಕೇಂದ್ರದಲ್ಲಿ ಕುಳಿತುಕೊಂಡು ಅತ್ಯಂತ ಪ್ರಜ್ಞಾವಂತಿಕೆಯಿಂದ ನಾ ಆ ಮಾತನ್ನು ಹೇಳೋದು, ನೀವ್ಯಾರೂ ತಾಸುಗಟ್ಟಲೆ ಪೂಜೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೀವ್ಯಾರೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೂಜಾ ಕೈಂಕರ್ಯವನ್ನು ನೆರವೇರಿಸಬೇಕು ಅನ್ನುವಂತಹ ಪ್ರಮೇಯ ಇಲ್ಲ. ಡೆಫಿನೆಟ್ಲಿ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ಅಪ್ಪರು ನಾವು ಏನು ಮಾಡೋಣ್ರಿ ಅಂತ ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರಿ ಅಂದರೆ ನೀವು ಪೂಜಾ ಮಾಡೋಕ್ಕೆ ಹೋಗಬೇಡ್ರಪ್ಪ. ಇನ್ನೊಬ್ಬರ ಕಣ್ಣೀರನ್ನು ಒರೆಸಿಬಿಟ್ರಿ ಅಂದರೆ ಪೂಜಾ ಮಾಡಿದಷ್ಟು ಶಕ್ತಿನ ನಿಮಗೆ ಬಂದು ಬಿಡ್ತೈತಿ ಅನ್ನುವಂತಹ ಒಂದು ನಂಬಿಕೆಯೊಳಗೆ ನೀವು ಕೆಲಸ ಮಾಡಬೇಕು. ಇಷ್ಟ ಐತಿ ಜೀವನ.